ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನಮ್ಮ ಮುಂದೆ ನಿಂತಿದೆ TVS ರೈಡರ್. ತುಂಬ ಆಟ ಆಡಿಸ್ತಿದ್ರು ಈ ಒಂದು ಗಾಡಿ. ಏನಂದರೆ ಇದು ಸಿಗೋ ಟೈಮಲ್ಲಿ ನಾನು ಸಿಗ್ತಾರಿಲ್ಲ ಇದ್ರ ಕೈಗೆ, ನಾನಿರೋ ಟೈಮಲ್ಲಿ ಇದು ಇರ್ತಾರಿಲ್ಲ ಶೋರೂಮ್ನಲ್ಲಿ. ಆ ರೀತಿ ನಾನು ಜುಪಿಟರ್ ಮಾಡಿದ್ನಲ್ಲ, ಆವಾಗಲೇ ಈ ಗಾಡಿನ ರಿವ್ಯೂ ಮಾಡಬೇಕಿತ್ತು, ಆದರೂ ನಾಳೆನೇ. ಆದರೆ ಆಗಲಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಆದೆ ಬೇರೆ ಕೆಲಸಗಳಲ್ಲಿ. ಕೊನೆಗೂ ಈಗ ಸಿಕ್ಕಿದೆ ಈ ಗಾಡಿ. ಈ ಗಾಡಿ 4 ಕಲರ್ನಲ್ಲಿ ನಮ್ಗೆ ಸಿಗುತ್ತೆ. ಬ್ಲ್ಯಾಕ್, ರೆಡ್, ಯೆಲ್ಲೋ, ಬ್ಲೂ, ಈ ರೀತಿ 4 ಕಲರ್ನಲ್ಲಿ ಸಿಗುತ್ತೆ. ಮತ್ತು 2 ವೇರಿಯಂಟು, ಡಿಸ್ಕ್ ವೇರಿಯಂಟ್ ಇದಾದರೆ ಡ್ರಮ್ ವೇರಿಯಂಟ್ ಇನ್ನೊಂದಿರುತ್ತೆ. ಈ ರೀತಿ 2 ವೇರಿಯಂಟಲ್ಲಿ ಈ ಬೈಕ್ ನಮಗೆ ಸಿಗುತ್ತೆ. ಇನ್ನು ಇಂಜಿನ್ ಬಗ್ಗೆ ಬರೋದಾದರೆ ಇದು 125cc ಇಂಜಿನ್ನು. ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆದರೂ ಇದು 125cc ಬೈಕ್ ಆದರೂ ನಿಮಗೆ 125cc ಬೈಕ್ ಆಗಿರು ಇದು ಅದಕ್ಕೆ ಕೊಡಬೇಕಾ, ಇದು ಈ TFT ಕನ್ಸೋಲು ಇವೆಲ್ಲ ಕೊಡಬೇಕಾಗಿರು ಅಂತ ಕೇಳ್ಬೋದು. ಆದರೆ ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದ್ರಲ್ಲಿ ಸಿಕ್ಕಾಪಟ್ಟೆ ಮಾಹಿತಿ ಸಿಗುತ್ತೆ ನಿಮಗೆ. ಪವರ್ ಮತ್ತು ಈಕೋ ಅಂತ 2 ಮೋಡ್ ಇದೆ, ಅದು ಬಿಡಿ. ಅದಾದ ನಂತರ ಆ್ಯಾವ್ರೇಜ್ ಮೈಲೇಜ್ ಎಷ್ಟು ಸಿಗ್ತಾಯಿದೆ ಅಂತ ತೋರಿಸುತ್ತೆ. ನಂತರ ಬೇಜಾನು ಟ್ಯಾಕೋಮೀಟರ್, ಗೇರ್ ಇಂಡಿಕೇಟರ್ ಪೊಸಿಷನ್. ಮೊದಲನೇದಾಗಿ ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗ್ತಾಯಿದೆ, ಅದೇ ಒಂದು ದೊಡ್ಡ ವಿಷಯ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಮಾಹಿತಿಗಳೆಲ್ಲ ಸಿಗುತ್ತೆ. ಸ್ಪೀಡೋಮೀಟರ್, ಫ್ಯೂಲ್ ಗೇಜ್, ಅದಾದ ನಂತರ ಯಾವ ಮೋಡ್ನಲ್ಲಿದೆ, ಪವರ್ ಅಥವಾ ಈಕೋ. ಪವರ್ನಲ್ಲಿದ್ದರೆ ಸ್ವಲ್ಪ ಕಡಿಮೆ ಮೈಲೇಜ್ ಸಿಗುತ್ತೆ, ಈಕೋನಲ್ಲಿದ್ದರೆ ಜಾಸ್ತಿ ಮೈಲೇಜ್ ಸಿಗುತ್ತೆ. ಅದನ್ನು ಆಪ್ರೇಟ್ ಮಾಡೋವಂಥದ್ದು ಇದೊಂದು ಸ್ವಿಚ್ಚು, ಕಿಲ್ ಸ್ವಿಚ್ ಇರಲ್ಲ, ಅದ್ರ ಜಾಗದಲ್ಲಿ ಮೋಡ್ನ ಆಪ್ರೇಟ್ ಮಾಡೋವಂಥ ಸ್ವಿಚ್ ಇರುತ್ತೆ. ಅದಾದ ನಂತರ ಟ್ರಿಪ್ ಎ, ಟ್ರಿಪ್ ಬಿ, ರೇಂಜ್ ಎಷ್ಟು ಕೊಡ್ತಾಯಿದೆ, ಪ್ರತಿ ಲೀಟ್ರಿಗೆ ಎಷ್ಟು ಮೈಲೇಜ್ ಸಿಗ್ತಾಯಿದೆ ಅವೆಲ್ಲ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಗೇರ್ದು ಒಂದು ವೈಶಿಷ್ಟ್ಯ ಇದೆ, ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಸಿಗುತ್ತೆ. ಫ್ರಂಟ್ ಡಿಸ್ಕ್ ಸಿಗುತ್ತೆ ಡಿಸ್ಕ್ ವೇರಿಯಂಟ್ ಆದರೆ. ಡ್ರಮ್ ವೇರಿಯಂಟ್ ಆದರೆ 130mm ಡ್ರಮ್ ಬ್ರೇಕ್, ಡಿಸ್ಕ್ ಆದರೆ 240mm ಡಿಸ್ಕ್ ಬ್ರೇಕ್. ರೇರ್ ಕೂಡ 130mm ಡ್ರಮ್ ಬ್ರೇಕ್. ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಫ್ರಂಟ್ 80 ಸೆಕ್ಷನ್ ಟೈರ್ ಆದರೆ ರೇರ್ 100 ಸೆಕ್ಷನ್ ಟೈರ್ ಆಗಿರುತ್ತೆ. ಇನ್ನು ಸಸ್ಪೆನ್ಷನ್ನ ನಾವು ನೋಡೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ರೇರ್ 5 ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಅಬ್ಸರ್ ಸಿಗುತ್ತೆ. ಅದು ಬಿಟ್ಟರೆ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ 50ರಿಂದ 55 ಕಿಲೋಮೀಟರ್ ಮೈಲೇಜ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಗಾಡಿಯ ಕರ್ಬೇಟ್ ಮುಂದೆ 123 kg ತೂಕ ಇರುತ್ತೆ. 125cc ಬೈಕ್, 123 kg ತೂಕ ಇದೆ. ಲೈಟ್ ವೆಯ್ಟೆಡ್ ಬೈಕು ಕೂಡ ಅನಿಸುತ್ತೆ ಓಡಿಸುವಾಗ. 123 kg ಇದ್ದರೂ 115, 116 kg ಇರೋ ಥರ ಅನಿಸುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಮತ್ತು ಇನ್ನೊಂದು ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಅದು ಬಿಟ್ಟರೆ ಈ ಗಾಡಿಯ ಸೀಟ್ ಹೈಟು ಸ್ಪ್ಲಿಟ್ ಸೀಟ್ ಸಿಗುತ್ತೆ. ಸೀಟ್ ಕೆಳಗಡೆ ಇಲ್ಲಿ ಸ್ಟೋರೇಜ್ ಇದೆ, ಅದು ನಮಗೆ ಸ್ವಲ್ಪ ಜಾಸ್ತಿ ಇದೆ ಬೇರೆ ಗಾಡಿಗಿಂತ. ನೋಡಿ, ಏನಾದ್ರು ಇಟ್ಕೋಬೋದು, ಸ್ವಲ್ಪ ಸ್ಟೋರೇಜ್ ಬೇರೆ ಗಾಡಿಗಿಂತ ಜಾಸ್ತಿ ಸಿಗುತ್ತೆ ಅಷ್ಟೇ. ಇನ್ನು ಇದು ಎಕ್ಸ್ಟ್ರಾ ಆಕ್ಸೆಸರೀಸು. ಈ ಜಾಗದಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಬೇಕು ಅಂದರೆ ಹಾಕಿಸ್ಕೋಬೋದು. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 124.8cc ಇಂಜಿನ್ ಇದಾಗಿರುತ್ತೆ. ಏರ್ ಪ್ಲಸ್ ಆಯಿಲ್ ಕೂಲ್ಡ್ ಹಾಗೂ 4 ಸ್ಟ್ರೋಕ್ 3 ವ್ಯಾಲ್ವ್ FI ಇಂಜಿನ್ ಆಗಿರುತ್ತೆ. 11.38 BHP, 11.2 Nm ಟಾರ್ಕ್ನ ಹೊಂದಿರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ನ ನಾವಿಲ್ಲಿ ನೋಡ್ಬೋದು. 5 ಸ್ಪೀಡ್ ಗೇರ್ ಬಾಕ್ಸ್ ಹಾಗೂ ಇಂಟೆಲಿಜಗೋ ಅನ್ನೋ ಒಂದು ಸಿಸ್ಟಮ್ ಕೂಡ ಇರುತ್ತೆ. ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಅದಕ್ಕೆ ಯಾವ ರೀತಿಯಾದ ಒಂದು ಸ್ವಿಚ್ ಕೂಡ ಇರೋದಿಲ್ಲ ಇದರಲ್ಲಿ. ಜುಪಿಟರ್ನಲ್ಲಿ ಇಲ್ಲಿ ನಾವು ಸ್ವಿಚ್ ನೋಡ್ಬೋದು, ಆದರೆ ಇಂಟೆಲಿಜಿಗೋ ಅದು ಕಾರ್ಯನಿರ್ವಹಿಸುತ್ತೆ. ಇಂಜಿನ್ ಸ್ವಲ್ಪ ಹೀಟ್ ಆದಮೇಲೆ ಅಲ್ಲಿ ಸಿಂಬಲ್ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಗಾಡಿ ನಿಂತ್ಕೊಂಡಾಗ ಆಟೋಮೆಟಿಕ್ ಆಫ್ ಆಗುತ್ತೆ. ಅಕ್ಲರೇಷನ್ ಕೊಟ್ಟರೆ ಆಟೋಮೆಟಿಕ್ ಆನ್ ಆಗುತ್ತೆ. ಲೈಟ್ನ ನೋಡ್ಬೋದು ನಾವು, LED DRL ಹಾಗೂ LED ಹೆಡ್ಲೈಟ್ನ ನಾವಿಲ್ಲಿ ನೋಡ್ಬೋದು. LED ಇಂಡಿಕೇಟರ್ಗಳು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಬಲ್ಪ್ ಇಂಡಿಕೇಟರ್ಗಳು. ಅದಾದ ನಂತರ ಟೇಲೈಟ್ ಕೂಡ LED. ಗಾಡಿ ಓಡಿಸ್ತಾ ಗಾಡಿ ಓಡಿಸೋಕೆ ಹೇಗಿದೆ ಅಂತ ಮಾತಾಡೋಣ. ಅದು ಬಿಟ್ಟರೆ ಲೈಟ್ ವೆಯ್ಟೆಡ್ ಗಾಡಿ. ಇನ್ನು ಗಾಡಿ ಎತ್ತಿದ ತಕ್ಷಣ ನಿಮಗೆ ಫೀಲ್ ಆಗುವಂಥದ್ದು ಇದು ತುಂಬ ಕಡಿಮೆ ಇದೆ ಗುರು ಸೀಟ್ ಹೈಟ್ ಅಂತಲೇ ಅನ್ಸೋದು. ಕುಳ್ಳ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ ಇದೊಂದು ಸೀಟ್ ಹೈಟು. 795mm ಇರೋದಿಲ್ಲ, 785mm ಈ ರೀತಿ ಇರುತ್ತೆ. ಅದು ಬಿಟ್ಟರೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ, ನೋಡ್ಬಿಡೋಣ. ಪವರ್ ಮೋಡ್ನಲ್ಲಿದೆ. ಎಕ್ಸಾಸ್ಟ್ ನೋಟ್ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಗೇರ್ಗೆ ಹಾಕ್ತೀನಿ ರೀ. ನೋಡಿ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಆಗುತ್ತೆ ಗೇರ್ಗೆ ಹಾಕಿದ್ರೆ. ಗಾಡಿ ಓಡಿಸೋಣ, ಹೋಗೋಣ ಬನ್ನಿ. 34 ಇಲ್ಲೇನೋ ಒಂದು ಬರುತ್ತೆ ನೋಡಿ, ಆ ರೀತಿ ಒಂದು ಸಿಗ್ನಲ್ ಕೊಟ್ಟರೆ ಅದು 3ನೇ ಗೇರಿಂದ 4ನೇ ಗೇರ್ಗೆ ಹಾಕು, ಇಲ್ಲ 2ನೇ ಗೇರಿಂದ 3ನೇ ಗೇರ್ಗೆ ಹಾಕು, ಅದೇ ಹೇಳುತ್ತೆ ಗುರು ನಮಗೆ. ಈಗ ಬೇರೆ ಗಾಡೀಲಿ ಅದು ಇರೋದಿಲ್ಲ. ಇಲ್ಲಿ ಕ್ಯಾಮ್ರಾ ಹತ್ರ ಇದೆ, ಇಲ್ಲೊಂದು ಸಿಂಬಲ್ ಬರುತ್ತೆ ನೋಡ್ಕೊಳ್ಳಿ, 4ನೇ ಗೇರಿಂದ 5ನೇ ಗೇರ್ಗೆ ಹಾಕುವಂಥದ್ದು. ನಿಮಗೆ ಈ ಗಾಡೀಲಿ ಇಷ್ಟ ಆಗುವಂಥದ್ದು ಮೊದಲು ಇದೊಂದು ಡ್ಯಾಶ್ ಬೋರ್ಡು.
ಈ ಸ್ಪೀಡಲ್ಲಿ ಹೋಗ್ಬೇಡ, ಈ ಗೇರಲ್ಲಿ 4ನೇ ಗೇರ್ಗೆ ಹಾಕೊಂಡು ಓಡಿಸು ಅಂತ. ಅದೇ ಎಲ್ಲ ಹೇಳ್ಬಿಡುತ್ತೆ ನಮಗೆ. ಮೂವತ್ತೇಳು ಹೋಯ್ತು ಮೊದಲನೇ ಗೇರಲ್ಲಿ. ಅದೇ ಈಕೋ ಮೋಡ್ನಲ್ಲಿ ನೋಡೋಣ. ನೋಡಿ ಈಕೋ ಮೋಡ್ನಲ್ಲಿದೆ. ಸೇಮ್ ಹೋಗುತ್ತೆ, ಏನಿಲ್ಲ. ಅಂದರೆ ಸಿಟಿಲಿ ನಾವು ತುಂಬ ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ. ಒಂದು 50-60 ಈ ರೀತಿ ಒಂದು ಸ್ಪೀಡನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಎರಡೂ ಸೇಮೇ ಸಿಟಿಲಿ. ಅಕಸ್ಮಾತ್ ಹೈವೇಲಿ ನೀವೇನಾದ್ರು ಪವರ್ ಮೋಡ್ಗೆ ಹಾಕ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ಚೆನ್ನಾಗಿ ಹೋಗ್ಬೋದು. ಅದು ಬಿಟ್ಟರೆ ಗಾಡಿ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿದೆ. ಎತ್ತರ ಇರೋರಿಗೂ ಕೂಡ ಸೂಟ್ ಆಗುತ್ತೆ, ಕುಳ್ಳ ಇರೋರ್ಗಂತೂ ಇನ್ನೂ ಸಖತ್ ಸೂಟ್ ಆಗುತ್ತೆ. ಯಾಕಂದರೆ ಸೀಟ್ ಹೈಟು ಕಡಿಮೆ ಇದೆ, ಇನ್ನು ಮಿರರ್ ವಿಸಿಬಿಲಿಟಿ ಅಂತೂ ಚೆನ್ನಾಗಿದೆ. 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ ನಿಮಗೆ 50ರಿಂದ 55 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಟ್ಯಾಂಕ್ ನೋಡ್ಬೋದು, ಚೆನ್ನಾಗಿದೆ. ಆರ್ನೆಟ್ ಬರ್ತಿತ್ತಲ್ಲ, ಹೋಂಡಾ ಆರ್ನೆಟ್ ಆ ರೀತಿಯಾಗೇ ಇದೆ. ಸ್ವಲ್ಪ ಇದು ಚಿಕ್ಕದು, ಅದೊಂದು ಸ್ವಲ್ಪ ದೊಡ್ಡದಿತ್ತು. ಇದು 125cc, ಅದು 160cc. ಅದೇ ಥರ ನೆನಪಾಗುತ್ತೆ ಟ್ಯಾಂಕ್ ನೋಡಿದ್ರೆ. ಇಲ್ಲಿ ಬ್ಯಾಟ್ರಿ USB ಪೋರ್ಟ್ ಹಾಕ್ಸ್ಕೋಬೇಕು ಅಂದರೆ ಹಾಕ್ಸ್ಕೋಬೋದು. ಚಾರ್ಜಿಂಗ್ ನನಗೆ ಅವಶ್ಯಕತೆ ಇದೆ ಅಂತಂದರೆ ಹಾಕ್ಸ್ಕೋಬೋದು. ಇಲ್ಲೊಂದು ಚಾರ್ಜಿಂಗ್ ಹೋಲ್ಡರ್ ಇಟ್ಕೊಂಡು ಇಲ್ಲಿ USB ಪೋರ್ಟ್ ಹಾಕ್ಸ್ಕೋಬೋದು. ಸೀಟ್ ಕುಷನಿಂಗ್ ಸಖತ್ತಾಗಿದೆ, ಸಾಫ್ಟಾಗಿದೆ. ಸಸ್ಪೆನ್ಷನ್ನು ಚೆನ್ನಾಗಿದೆ. ಸಿಟಿಯಲ್ಲಿ ಓಡಾಡೋದಕ್ಕೆ ಸಖತ್ ಗಾಡಿ. 125cc ಕ್ಯಾಟಗರಿಲಿ ಚೆನ್ನಾಗಿದೆ ಗಾಡಿ. ಡ್ಯಾಶ್ಬೋರ್ಡ್, ಹೆಡ್ಲೈಟ್ ನಿಮಗೆ ಇದು ಇಷ್ಟ ಆಗೋದು. ಅದಾದ ನಂತರ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ 125cc ಬೈಕಿಗೆ ಏನೇನು ಇರಬೇಕೋ ಅದೇ ಇದೆ, ಇನ್ನೇನು ಜಾಸ್ತಿ ಇಲ್ಲ. ಪವರ್ ಕೂಡ ಅಷ್ಟೇ ಇದೆ. 11.38 bhp, 11.2 Nm ಟಾರ್ಕ್. ನಿಮಗೆ ಅಂಥ ಸಖತ್ತಾಗಿ ಹೋಗ್ಬಿಡುತ್ತಲ್ಲ ಗುರು, ಸಿಕ್ಕಾಬಿಟ್ಟೆ ಸ್ಪೀಡ್ ಇದೆಯಲ್ಲ ಗುರು ಬೇರೆ ಬೈಕ್ಗಳು ಹೋಲಿಸಿದ್ರೆ. ಆ ಥರ ಏನಿಲ್ಲ. ನಿಮಗೆ ಇದರಲ್ಲಿ ಇಂಪ್ರೆಸ್ ಅನ್ಸೋದು ಡ್ಯಾಶ್ಬೋರ್ಡು, ಹೆಡ್ಲೈಟು, ಅದೊಂದು ಇಂಪ್ರೆಸಿವ್ ಅನ್ಸುತ್ತೆ. ಅದಾದಮೇಲೆ ನಾರ್ಮಲಾಗಿ ಇಂಜಿನ್ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್, ಅದು ಜುಪಿಟರ್ ಗಾಡಿಗೂ ಬಂದಿದೆ, ಈಗ ಎಲ್ಲ ಗಾಡಿಗೂ ಬಂದಿದೆ. TVS ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಈ ರೀತಿಯಾದ ಒಂದು ಡಿಸೈನ್ ಮಾಡಿಬಿಟ್ಟಿದ್ದಾನೆ. ಡ್ಯಾಶ್ಬೋರ್ಡ್ ಆಗಿರ್ಬೋದು, ನೋಡಿ ಇಲ್ಲಿ ಹೆಲ್ಮೆಟ್ ವೇರ್ ಅಂತ ಇರುತ್ತೆ, ಎಲ್ಲೋ ಹೆಲ್ಮೆಟ್ನ ಹಾಕೊಳ್ಳಿ ಅಂತ ಏನೋ ಒಂದು ಸಿಂಬಲ್ ತೋರಿಸುತ್ತೆ. ಅದೆಲ್ಲ ಗಾಡಿಗೂ ಇದೆ TVS ಅಲ್ಲಿ. ಮತ್ತು ಪವರ್ ಮೋಡ್ಗಳನ್ನೂ ಕೂಡ ಕೊಟ್ಬಿಟ್ಟಿದ್ದಾನೆ ಎಲ್ಲ ಗಾಡಿಗೂ. ಈ ರೀತಿಯಾದ ಒಂದು ಕ್ಲಚ್ ಲಿವರ್ ಏನು ನೋಡ್ತೀವಿ, ಕ್ಲಚ್ ಲಿವರ್ ಮತ್ತು ಫ್ರಂಟ್ ಬ್ರೇಕ್ ಲಿವರ್, ಅದು ಕೂಡ ಇದೇ ಥರ ಇರುತ್ತೆ ಎಲ್ಲ ಗಾಡೀಲಿ. TVS ಅಲ್ಲಿ ಬರೋವಂಥ ಗಾಡೀಲಿ ಹೇಳ್ತಾ ಇರೋದು. ನೀವು ಈ ಗಾಡಿನ ತೊಗೊಂಡು ರ್ಯಾಶ್ ರೈಡೆಲ್ಲ ಮಾಡ್ತೀನಿ ಅಂತಂದರೆ ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇದು ಹೋಗುತ್ತೆ 100ವರೆಗೂ ಹೋಗುತ್ತೆ ಅಮ್ಮಮ್ಮ ಅಂತಂದರೆ, ನಾವು ಮುನ್ನುಗ್ಸಿದ್ರೆ. ಇಲ್ಲ ಅಂದರೆ ಕಂಫರ್ಟ್ ಸ್ಪೀಡೇ ಇದ್ರದ್ದು 85 to 90 ಇಷ್ಟಿರುತ್ತೆ, ಕಂಫರ್ಟಾಗಿ ಹೋಗುತ್ತೆ ಗುರು ಅಂತ. ಕ್ರೂಸ್ ಮಾಡಬೇಕಾದ್ರೆ ಒಂದು 60 to 65, 70 ಇದರಲ್ಲಿ ಕ್ರೂಸ್ ಮಾಡಬೇಕಾಗತ್ತೆ. ನೀವು 100-110 ಹೋಗೋದಕ್ಕೆ ಬೇರೆ ಗಾಡಿಗಳನ್ನ ನೋಡಬೇಕಾಗುತ್ತೆ. ಆದರೆ ಈ ಗಾಡೀಲಿ ಆರಾಮದಾಯಕ ಚಾಲನೆ ಅಂತಾರಲ್ಲ, ಆ ರೀತಿ ಆರಾಮಾಗಿ ಹೋಗ್ಬೋದು. ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಗುರು. ರೇರ್ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಫ್ರಂಟ್ ಬ್ರೇಕು ಕೂಡ ಅಪ್ಲೈ ಆಗುತ್ತೆ. ಅದು ನಿಮಗೆ ಈ ಬ್ರೇಕಿಂಗ್ ಸ್ವಲ್ಪ ಮೂವ್ ಆಗುತ್ತೆ, ಅದೇ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಬ್ರೇಕ್ ನಿಮಗೆ ಮೂವ್ ಆಗುತ್ತೆ, ನೀವು ಕೈ ಹಾಕ್ತಾಯಿದ್ರು ಆವಾಗಲೇ ಅರ್ಥ ಮಾಡ್ಕೊಳ್ಳಿ ಇದು ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ವರ್ಕ್ ಆಗ್ತಾಯಿದೆ ಅಂತ. ಆದರೂ ನೀವು ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದ್ರೇ ಕ್ಲೀನಾಗಿ ನಿಂತ್ಕೊಳ್ಳೋದು ಗಾಡಿ. ಈ ಗಾಡಿ ಸುಮಾರು ಒಂದು ಆಲ್ರೆಡಿ 10 ಕಿಲೋಮೀಟ್ರು ಓಡಿಸಿದ್ದೀನಿ ನಾನೇ. ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕಾಚಾರ ಕೇಳ್ತಾ ಇರೋದು ನಿಮಗೆ. ನನಗೆಲ್ಲೂ ವೈಬ್ರೇಷನ್ ಕಂಡಿಲ್ಲ. ನಿಮಗೆ ಸಡನ್ನಾಗಿ ಎಲ್ಲ ಹೇಳಲ್ಲ, ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ. ಎಲ್ಲೂ ನನಗೆ ವೈಬ್ರೇಷನ್ ಕಂಡಿಲ್ಲ. ಸ್ಮೂತಾದ ಇಂಜಿನ್ನು, ಗೇರ್ ಶಿಫ್ಟು ಸಖತ್ತಾಗಿದೆ, ಅದು ಸ್ಮೂತಾಗಿದೆ, ಫುಲ್ಲು ರಿಫೈನ್ಮೆಂಟ್ ಆದ ಇಂಜಿನ್ ಇದು. ಇದಕ್ಕೆ ಟಕ್ಕರ್ ಅಂತಂದರೆ ಇಲ್ಲ, ಇದು ಟಕ್ಕರ್ ಯಾವ ಬೈಕು ಕೊಡುತ್ತೆ ಅಂತಂದರೆ NS 125 ಅಂತೂ ಡೈರೆಕ್ಟ್ ಕೊಡುತ್ತೆ. ಅದರ ಇಂಜಿನ್ ಹೋಲಿಸಿದ್ರೆ ಇದ್ರ ಇಂಜಿನ್ ತುಂಬ ಸ್ಮೂತಾಗಿದೆ, ರಿಫೈನ್ಮೆಂಟ್ ಆದ ಇಂಜಿನು. ಗೇರ್ ಶಿಫ್ಟಿಂಗ್ಗಳು ಕೂಡ ಈಗ ಹೊಸ ಗಾಡಿ ಅಂತ ಅನಿಸ್ಬೋದು, ಆದರೆ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಆ ರೀತಿ ಇರುತ್ತೆ ಗೇರ್ ಶಿಫ್ಟಿಂಗು ಕೂಡ. ಏನೋ TVS ರೈಡರ್ ಈ ಗಾಡಿ 4 ಕಲರ್ನಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ, 2 ವೇರಿಯಂಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಆನ್ ರೋಡ್ ಪ್ರೈಸ್ ಏನಂತಂದರೆ ಈ ಗಾಡಿ ಡಿಸ್ಕ್ ವೇರಿಯಂಟು 1,15,300 ಮಂಡ್ಯ ಆನ್ ರೋಡ್ ಪ್ರೈಸ್. ಅದು ಬೇರೆ ಬೇರೆ ಡಿಸ್ಟಿಕ್ಕಿಗೆ ಸ್ವಲ್ಪ ಬದಲಾವಣೆ ಆಗ್ಬೋದು, 500-700 ರೂಪಾಯಿ ವ್ಯತ್ಯಾಸದಲ್ಲಿ ಇರುತ್ತೆ. ಇನ್ನು ಈ ಗಾಡಿ ಇನ್ನೊಂದು ವೇರಿಯಂಟಲ್ಲಿ ಸಿಗುತ್ತಲ್ಲ, ಡ್ರಮ್ ವೇರಿಯಂಟ್, ಅದು ಏನೋ ಒಂದು 2,000-3,000 ಹೆಚ್ಚು ಕಮ್ಮಿ ಸಿಗ್ಬೋದು. ಈಗ ನೋಡಿ ಗೇರ್ಗೆ ಹಾಕಿ ನಿಲ್ಲಿಸ್ತೀನಿ, ಅದಾಗೆ ಅದೇ ಇಂಜಿನ್ ಕಟ್ ಆಫ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇನ್ನು ಈ ಗಾಡಿ ಬೆಲೆ 1,15,000. ಇದ್ರ ಬಗ್ಗೆ ಏನಾದ್ರು ವಿಚಾರಣೆ ಇದ್ದರೆ
TVS ಪ್ರಯಾಗ್ TVS ಮಂಡ್ಯ ಶೋರೂಮ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಮತ್ತು ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಫೋನ್ ಮಾಡಿ ವಿಚಾರಣೆ ಮಾಡ್ಬೋದು, ಅಥವಾ ಏನಾದ್ರು ಟೆಸ್ಟ್ ರೈಡ್ ಮಾಡ್ತೀನಿ ಅಂತಂದರೆ ಬಂದು ಮಾಡ್ಬೋದು. ಈ ಗಾಡಿ ಇಲ್ಲಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಗಾಡೀಲಿ ಹೋಗ್ತಾ ಹೇಳ್ತೀನಿ, ಇನ್ನೇನೇನು ಹೇಳಬೇಕು ಅದನ್ನು ನಾನು ಸ್ವಲ್ಪ ನನ್ನ ಗಾಡೀಲಿ ಹೋಗ್ತಾ ಹೇಳ್ತೀನಿ.